ಮೇಡಮ್. ಯಾವಕ್ಕೆ ಆಕಿ ಹಲೋ ಮೇಡಮ್ ಅಂತ ಇದು ನಿನ್ನ ಮನಿ ಅನ್ಕೊಂಡಾಳ ಏನು ಫೋನ್ ಅನ್ಕೊಂಡಾಳ? ಯಾರವಾ ಬಾರ ತಂಗಿ ಒಳಗೆ ಬಾ. ಯಾರ ತಂಗಿ ನೀವು? ಯಾರ್ರಿ ಮೇಡಮ್ ಅರ? ಅದು ಸರ್ಕಾರಿ ಸ್ಕೂಲ್ ಇದೆಯಲ್ರಿ, ಅದ್ರದ್ದು ಗಣಿತ ಟೀಚರ್ ರೀ ನಾನು. ಓ ಮೇಡಮ್ ಅರ ನೀವನ್ರಿ, ನಾವು ಒಮ್ಮೆ ಸಾಲಿಗೆ ಬಂದು ನೋಡಿಲ್ಲಲ್ರಿ ನಿಮ್ಮನ್ನ, ಹಂಗಾಗಿ ಗೊತ್ತಾಗಲಿಲ್ರಿ. ಏನು ತಿಳ್ಕೊಬೇಡ್ರಿ, ಕುಂದ್ರಿ ನಮ್ಮ ಹುಡುಗರು ಕರಿತೇನೆ. ಇಟ್ಸ್ ಓಕೆ. ನಾನು ಒಂದು 3 ತಿಂಗಳಾಯ್ತು ಇವಾಗ ಟ್ರಾನ್ಸ್ಫರ್ ಆಗಿ ಬಂದು. ಹೌದನ್ರಿ ಮೇಡಮ್ ಅರ? ತಡ್ರಿ ನಮ್ಮ ಹುಡುಗನ ಕರಿತೇನೆ. ಏ ಚಿಂಟ್ಯಾ, ಟೀಚರ್ ಟೀಚರ್ ನಮಸ್ತೆ ಟೀಚರ್. ಬಾ ಇಲ್ಲಿ ನಿಂದೆ ಕಂಪ್ಲೇಂಟ್ ಹೇಳಕ್ಕೆ ಬಂದೀನಿ. ನಮಸ್ಕಾರ ರೀ ಮೇಡಮ್ ಅರೆ, ಮನೆ ಬಂದಿದ್ನಲ್ರಿ ಸಾಲಿ ಫೀಸ್ ಕಟ್ಟಕ್ಕೆ. ನಿಮ್ಮ ಹೆಸರು ರತ್ನ ಅಲ್ಲ? ಹ್ಞೂ ರೀ ಮೇಡಮ್ ಅರೆ, ಎಷ್ಟು ಚಂದ ನೆನ್ಪಿಟ್ಕೊಂಡಿರಿ ನೋಡ್ರಿ. ರೀ ನೆನಪು ಇಟ್ಕೊಂಡಿನಿ. ಹಾಗೆ ಇಲ್ಲಿ ಬರ್ತಾ ನಿಮ್ಮ ಮನೆ ಯಾವ ಕಡೆ ಬರ್ತದೆ ಅಂತ ಕೇಳೇ ಬಂದೆ ನೋಡ್ರಿ ಇಲ್ಲಿಗೆ ನಾನು. ಎಸ್ಪೆಷಲಿ ನಿಮ್ಮ ಮಗಂದು ಕಂಪ್ಲೇಂಟ್ ಹೇಳಕ್ಕಂತಾನೆ ಬಂದೀನಿ ನಾನು. ಯಾಕ್ರಿ ಮೇಡಮ್ ಅರೆ, ಏನಾಯ್ತು? ಸ್ಕೂಲಿಗೆ 2 ದಿನ ಬಂದಿದ್ದಿಲ್ಲ, ಈಗ 3 ದಿನ ಬಂದಿಲ್ಲ ರೀ. ಅದು ನಮ್ಮ ಮನೆ ಮದುವೆ ಐತ್ರಿ ಮೇಡಮ್ ಅರ, ಅದೇ ಚಪ್ರ ನೋಡಿದ್ರಲ್ರಿ ಬಾಗಲಾಗ. ಇನ್ನು ಇವತ್ತು ನೀರು ಮಾಡೋ ಕಾರ್ಯಕ್ರಮ ಐತ್ರಿ, ಇನ್ನು ಪೂರ ಮುಗಿದಿಲ್ಲ ಮತ್ತೆ. ಅದಕ್ಕೆ ಹೋಗಿ ಅಂದೆ ನಾನು. ಇಲ್ಲ ನಾ 2 ದಿನ ಇರ್ತೇನೆ ಅನ್ಕೊಂತ ಬಿಟ್ಟನ್ರಿ ಸಾಲಿನ. ಮೇಡಮ್ ಅರ ಮದುವೆ ಇದ್ದಿದ್ದಕ್ಕೆ ಕಳಿಸಿಲ್ರಿ. ಇರ್ಲಿ ಇವ ಗಣಿತದೊಳಗೆ ಭಾಳ ವೀಕ್ ಅದಾನ್ರಿ. ಮನ್ ಮಾರ್ಕಸ್ ಕಾರ್ಡ್ ನೋಡಿಲ್ಲನ್ರಿ ನೀವು ಇವಂದು? ಅದು ಮೇಡಮ್ ಅರ ನಾನು ಚಪಾತಿನ ಏನೋ ಮಾಡಾತಿದ್ನಿ ರೀ, ಇವತ್ತನ್ನ ಸೈ ಮಾಡ್ಬೇವ ಇದಕ್ಕೆ ಅಂದ. ನಾನು ಯಾಗದ್ದಲಾಗ ಮಾಡಿದ್ನಿ ಏನು ಸೈ ಮಾಡಿ ಕೊಟ್ಟೆ ರೀ. ನೋಡಿ ಇದೇ ಪ್ರಾಬ್ಲಮ್ ಆಗೋದು. ಪೇರೆಂಟ್ಸು ಇದನ್ನೆಲ್ಲ ನೀವು ಲಕ್ಷ್ಯ ಕೊಟ್ಟು ಚಲೋತ್ತೆಂಗ ಯಾವುದ್ರೊಳಗೆ ಏನು ಮಾರ್ಕ್ಸ್ ತೆಗ್ದಾನ ಅಂತ ನೋಡ್ಬೇಕು ನೀವು. ಅದಕ್ಕೆ ಅಂತಾನೆ ನಾವು ಮನೆಗೆ ಮಾರ್ಕಸ್ ಕಾರ್ಡ್ ಕೊಟ್ಟು ಕಳಿಸಿರ್ತೀವಿ ನೋಡ್ಲಿ ಅಂತೇಳಿ. ನೀವು ಹಿಂಗೆ ನೋಡ್ಲಾರ್ದ ಸೈ ಮಾಡಿ ಕಳಿಸಿದ್ರೆ ಹೆಂಗೆ? ಮೊನ್ನೆ ಬರೀ 20 ಮಾರ್ಕ್ಸಿಗೆ ರೀ, ಭಾಳ ಇಟ್ಟಿದ್ದಿಲ್ಲ, ಬರೀ 20 ಮಾರ್ಕ್ಸಿಗೆ ಎಕ್ಸಾಮ್ಗೆ ಇಟ್ಟರೆ ಇವನಿಗೆ ಪರೀಕ್ಷೆ ಟೆಸ್ಟ್ ಬರೋಕ್ಕಿಟ್ರೆ 3 ತೊಗೊಂಡಾನ. ಅದ್ರೊಳಗೆ ಏನು ಬರೀತಾನ ಏನು ಓದ್ತಾನ ಇದು ಒಂದೇ ಅಲ್ಲ. ನಾನು ಹಳೆವೆಲ್ಲ ಚೆಕ್ ಮಾಡಿ ನೋಡಿದ್ರು ಅದ್ರೊಳಗೆ ಏನು ಅಂಥ ಒಳ್ಳೆ ಮಾರ್ಕ್ಸ್ ಏನಿಲ್ಲ. 3 ತಿಂಗಳಿಂದ ಈಗ ಒಂದು 4 ಎಕ್ಸಾಮ್ ಏನೋ ಮಾಡಿದೆ. ಯಾಕಂದ್ರೆ ನಾನು ವಾರಕ್ಕೊಂದ್ಸಲ ಏನು ಕಲ್ತಿದ್ದಾರೆ ಅಂತ ನೋಡೋಕ್ಕೋಸ್ಕರ ನಾನು ಎಕ್ಸಾಮ್ ಇಟ್ಟಿರ್ತೀನಿ ಆಗಾಗ. ಇದ್ರೊಳಗೆ ಯಾವುದ್ರಾಗೂ ಮಾರ್ಕ್ಸ್ ಚಲೋ ತೆಗ್ದಿಲ್ಲ ಇವ. ಅದಕ್ಕೋಸ್ಕರ ಸ್ವಲ್ಪ ನೀವು ಗಣಿತದೊಳಗೆ ಭಾಳ ವೀಕ್ ಅದ, ನಮ್ಮ ಮನೆ ಒಳಗೆ ಹೇಳ್ಕೊಡ್ರಿ. ಇಲ್ಲ ನಮ್ದು ಸ್ಕೂಲ್ ಒಳಗೆ ನಾನು ಆಲ್ಮೋಸ್ಟ್ ಎಲ್ಲ ಹೇಳಿಕೊಡ್ತೇನೆ ರೀ. ಅದು ಗಣಿತ ಮನೆಗೆ ಬಂದಮೇಲೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ಕೆ ಹೇಳ್ರಿ ಅವನಿಗೆ. ಹೌದನ್ರಿ ಮೇಡಮ್ ಅರ, ಈ ಬಡೆ ನನಗೆ ಏನೂ ಹೇಳಿಲ್ಲ ನೋಡ್ರಿ ಮನ್ಯಾಗ. ಬರೀ ಸೈ ಮಾಡ್ಬೇ ಅಂದ, ನಾನು ಮಾಡಿಬಿಟ್ಟೆ ರೀ. ನಮ್ಮ 108 ಕೆಲಸ, ಮದ್ವೆ ಗದ್ಲ ಗೊತ್ತೈತಲ್ರಿ ಮೇಡಮ್ ಅರ, ಮದ್ವೆ ಮನೆ ಅಂದ್ರೆ ಎಷ್ಟು ಓಡಾಟಿರ್ತೈತೆ ಅಂತೇಳಿ. ಹಂಗಾಗಿ ನೋಡ್ಲಿಲ್ಲ ರೀ ಮೇಡಮ್ ಅರ. ನೋಡ್ತೇನೆ ರೀ ಇವತ್ತು ಅವ್ರಪ್ಪ ಬರಲಿ ರೀ, ಬೇಸಿಗೆ ಚರ್ಮ ಸುಲಿಸ್ತೇನೆ ರೀ ಇವತ್ತು. ನೋಡ್ತೀರಿ ರೀ ಅವ ಹಂಗೆ ಮಾರ್ಕಸ್ ತೆಗಿಬೇಕು. ಅಪ್ಪನ ಮುಂದೆ ಹೇಳ್ಬೇಡ. ನಾ ಏನ್ ಮಾಡ್ಲಿ, ನಾನು ಯಾಕೆ ಓದಿದ್ರು ಗಣಿತ ತಲೆಗ ಹೋಗುದಿಲ್ಲ, ಎಷ್ಟು ಇದು ಮಾಡಿದ್ರು. ಇಲ್ಲ ಬಾರ್ ಕಿಡ್ಡಿ ಮಾಡಾಕ, ಅಕ್ಕನ ಕೂಡ ಜಗಳ ಮಾಡಾಕ ಏನು? ನನಗೆ ಅದೇ ಬೇಕು ಇದೇ ಬೇಕಂತ ಕೇಳಿ ಕೊಡಿಸ್ಕೊಳಕ್ ತಲೆ ಓಡ್ತೈತಿ. ಗಣಿತ ಕಲಿಯಾಕೆ ಓಡುದಿಲ್ಲ ನಿಮಗೆ. ಬರ್ಲಿ ನಿಮ್ಮ ಅಪ್ಪ ಬರ್ಲಿ ಇವತ್ತು ಹೊಲ್ದಿಂತ್ರ. ಅಕ್ಕ 1 ನಿಮಿಷ, ಅವಂಗ ಅಷ್ಟೊಂದು ಇದು ಮಾಡಿದ್ರೆ ಹೆಂಗೆ ಹೋಗ್ತದ? ಈಗ ನಿಮ್ಮ ಸ್ಕೂಲ್ ಒಳಗೆ ಎಷ್ಟು ಜನ ಟೀಚರ್ಸ್ ಚೇಂಜ್ ಆದ್ರಿ? ನಾನು ನೋಡ್ದಂಗೆ ಈಗ ನೀವು ಫಸ್ಟ್ ಒಬ್ರಿದ್ರು ಕಾಣ್ತೈತಲ್ಲ? ಸರ್ಕಾರಿ ಶಾಲೆ ಅಂದಮೇಲೆ ಸ್ವಲ್ಪ ಟ್ರಾನ್ಸ್ಫರ್ ಆಗೋದು, ವಾಪಸ್ ಇನ್ನೊಬ್ರು ಬರೋದು ಇರ್ತೈತ್ರಿ. ಆಯ್ತು, ಈಗ ಒಬ್ಬೊಬ್ರು ಕಲ್ಸೋ ಮೆಥಡ್ ಒಂದೊಂಥರ ಆಗ್ತೈತಲ್ರಿ. ಅದಕ್ಕೋಸ್ಕರ ಈಗ ಅಕ್ಕ ನಾವು ನಿಂಗೊಂದು ಹೇಳ್ತೇನೆ, ಅಲ್ಲಿ ಕಲಸ ನಿನ್ನ ಮಗನ್ನ, ಪರ್ಫೆಕ್ಟ್ ಕಲಿತಾನೆ ನೋಡು. ಎಲ್ಲಿ ಯವ್ವ ಅದಕ್ಕೆ ಎಲ್ಲಿ ಮಾತ್ರ ರೊಕ್ಕ ಕೊಟ್ಟು ಹಚ್ಚಕ್ಕೆ ಹೋಗುನ ಯವ್ವ ಈಡಗಿ. ಇಲ್ಲೇ ಟೀಚರ್ ಅದಾರಿಲ್ಲ, ಅವರ ಕಲಿಸ್ತಾರೆ ಬಿಡು. ಇಲ್ಲ ಅವ್ರೇನು ಹೇಳ್ತಾ ಇದ್ದಾರಲ್ಲ ಅದನ್ನು ಕೇಳ್ರಿ. ಈಗಿಂದ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಐತಿ. ಕಲಿಯೋದಕ್ಕೆ ಯಾವುದಾದ್ರೇನು ಹೆಂಗಾದ್ರೇನು ಕಲಿಯೋದು ಇಂಪಾರ್ಟೆಂಟ್. ಅವ್ರು ಏನು ಹೇಳ್ತಾರೆ ಕೇಳ್ರಿ. ಅಕ್ಕ ಈಗಿನ ಮಕ್ಕಳಿಗೆ ಕಾಂಪಿಟೇಟಿವ್ ಹಂಗೆ ಐತಿ, ಸ್ಟ್ರೆಸ್ಸು ಭಾಳ ಇರ್ತೈತಿ. ಅದ್ರೊಳಗೆ ಮ್ಯಾಥ್ಸ್ ಅಂತಂದ್ರೆ ಭಾಳ ದೌಡ್ ತಲೆ ಒಳಗೆ ಹೋಗೋದನ್ನೇ ಇಲ್ಲ, ಭಾಳ ಟಫ್ ಅದನ್ನು ಕಲಿದು. ಅದನ್ನು ಈಸಿ ಮಾಡೋಕ್ಕೋಸ್ಕರ ಅಂತಾನೆ ಈಗಿನ ಜನ್ರೇಷನ್ ಮಕ್ಕಳಿಗೆಲ್ಲ ಮ್ಯಾಥ್ಸ್ ಕಲಿಯೋಕೆ ಈಸಿ ಆಗ್ಬೇಕಂತೇಳಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತೇಳಿ ಹೆಸರಾಗಿರುವಂಥ ನೀಲಕಂಠ ಭಾನು ಅವರು ಒಂದು ಮ್ಯಾಥಮೆಟಿಕಲ್ ಕೋರ್ಸ್ನ ಡಿಸೈನ್ ಮಾಡ್ಯಾರಕ್ಕ. ಮ್ಯಾಥಮೆಟಿಕ್ಸ್ನ ಇಂಟ್ರಾಕ್ಟ್ ಮಾಡೋಕ್ಕೆ ಮಿಸ್ಟರ್ ನೀಲಕಂಠ ಭಾನು ಅವರು ಬಂಜ್ಯೂ ಅನ್ನೋ ಕೋರ್ಸ್ನ ಡಿಸೈನ್ ಮಾಡ್ಯಾರ. ಅದನ್ನ ಹೆಂಗೆ ಡಿಸೈನ್ ಮಾಡ್ಯಾರ ಅಂದ್ರೆ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇಬ್ರು ಇಂಟ್ರಾಕ್ಟ್ ಮಾಡ್ಕೊಂತ, ಈಗ ನಾ ಮಾತಾಡತ್ತೇನೆ ನೀ ಅದಕ್ಕೆ ಉತ್ತರ ಕೊಡಾತಿ, ಹಿಂಗೆ ಉತ್ತರ ಕೊಟ್ಕೊಂತಾನೆ ಕಲಿಬೋದಕ್ಕ. ಮೊಬೈಲ್ನಾಗ ಲ್ಯಾಪ್ಟಾಪ್ನಾಗ ಅವ್ರ ಟೀಚರ್ಸ್ ಪಾಠ ಮಾಡ್ಕೊಂತ ನಮ್ಮ ಜೊತೆಗೆ ಮಾತಾಡ್ತಿರ್ತಾರೆ. ನಾವು ಇದ್ರ ಬದ್ರ ಕುತ್ಕೊಂಡು, ಈಗ ಟೀಚರ್ಸ್ ಸ್ಕೂಲ್ ಒಳಗೆ ಪಾಠ ಮಾಡೋ ಹೊತ್ತಿಗೆ 108 ಸ್ಟೂಡೆಂಟ್ಸ್ ಇರ್ತಾರೆ. ಇಲ್ಲಿ ಹಂಗಲ್ಲ, ನಮಗೊಬ್ಬರಿಗೆ ಒಂದೇ ಟೀಚರ್ ಇರ್ತಾರೆ. ಹಂಗಕ್ಕ ಮಕ್ಕಳ ಜೊತೆಗೆ ಫನ್ನಿಯಾಗಿ ಅವರು ಪಾಠ ಮಾಡ್ತಾರಕ್ಕ. ಆಮೇಲೆ ಕಾನ್ಸೆಪ್ಟ್ ಹೇಳ್ಕೊಡ್ತಾರ, ಲಾಜಿಕ್ ಹೇಳ್ಕೊಡ್ತಾರ, ಗಣಿತ ಹೆಂಗೆ ಕಲಿಬೇಕಂತೇಳಿ. ಭಾಳ ಒಳ್ಳೆ ಕೋರ್ಸ್ ಅಕ್ಕ ಕಲಿಯಾಕ ಮಕ್ಕಳಿಗೆ. ಮತ್ತು ಇದನ್ನ ಹೆಂಗೆ ಎಲ್ಲಿ ಹೋಗಿ ಹೆಂಗೆ ತಗೋಬೇಕು, ಏನು ಯಾರು ಕೇಳಬೇಕು? ವೆರಿ ಸಿಂಪಲ್ ಅಕ್ಕ. ಪ್ರಿಯಾ ಅರವಿಂದ್ ಚಾನಲ್ ಒಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರುವಂಥ ಲಿಂಕ್ನ ಕ್ಲಿಕ್ ಮಾಡೋ ಮೂಲಕ ಈ ಕೋರ್ಸಿಗೆ ನೀವು ಜಾಯಿನ್ ಆಗಿ. ಹಾಗೆ ಮೊದಲ ನನ್ನ ಸಬ್ಸ್ಕ್ರೈಬರ್ಸಲ್ಲಿ 100 ಜನ ಯಾರು ಇದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗ್ತಾರೋ ಅವರಿಗೆ ಫ್ರೀ ಡೆಮೋ ಕ್ಲಾಸಸ್ ಇರ್ತೈತಿ. ಲಿಂಕ್ನ ಕ್ಲಿಕ್ ಮಾಡಿರಿ, ಜಲ್ದಿ ಜಾಯಿನ್ ಆಗ್ರಿ.
ಬೋನ್ಸ್ ಕ್ಲಾಸಸ್ ತುಂಬಾ ಚಲೋ ಐತಕ್ಕ. ಇದು ಮಕ್ಕಳಿಗೆ ಯೂಸ್ ಆಕೈತಿ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡು. ನಿಜವಾಗ್ಲೂ ಗಣಿತ ಕಲಿಯಾಕ ಇಂಟ್ರಾಕ್ಟ್ ಮಾಡ್ಕೊಂತ ಟೀಚರ್ಸ್ ಜೊತೆಗೆ ಫನ್ ಆಗಿ ಕಲಿಬಹುದು ಮಕ್ಕಳು. ನಿಜವಾಗ್ಲೂ ಒಳ್ಳೆ ಇದು ಒಂದು ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಅವ ಹಂಗಾರೆ ಏನೋ ಬಾ ಚಲೋ ಐತಂತ ಆ ಬೋನ್ಸೋ ಕ್ಲಾಸಿಗೆ ಹಚ್ಚಬೆ ನಂಗೂ. ನಾನು ಗಣಿತ ಕಲಿತೇನಿ. ನಾನು ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಹಾಕ್ತೇನಿ. ಹ್ಞೂ ನಾ ಹುಚ್ಚಬೇಡೆ ಕಲಿಸ್ತೇನೆ. ಮತ್ತೆ ಇಷ್ಟು ಚಂದ ಕಲಿತಿ ಅಂದ್ರೆ ಮತ್ತೆ ಹಚ್ಚಂಗಲ್ಲ ಅಂತೇನ. ಇದಕ್ಕೆ ಸಾಲಿಗೆ ಎಷ್ಟು ರೊಕ್ಕ ಬಿಡ್ತೇನೆ ಮತ್ತೆ ಇನ್ನು ಅದಕ್ಕೆ ಹಚ್ಚಂಗಲ್ಲನ. ಹಚ್ತೇನೆ ಚಂದ ಕಲಿಯಾ ಟೀಚರ. ಈಗ ನನ್ನ ತಂಗಿ ಹೇಳಿಲ್ಲಲ್ರಿ ಆ ಬೋನ್ಸೋ ಕ್ಲಾಸಿಗೆ ಹಚ್ತೇನೆ ತಗೋರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಮುಂದಿನ ಸಲ ಬಂದಾಗ ಹೌದು ರತ್ನ ನಿನ್ನ ಮಗ ಚಂದ ಓದ್ತಾನಂತ ನೀವೇ ಹೇಳೋಕಿರ್ ನೋಡ್ರಿ. ನಾನಂಗಾರೆ ನಮ್ಮ ದೋಸ್ತರಿಗೆಲ್ಲ ಹೇಳ್ಕೊಂಡ್ ಬರ್ತೇನೆ ಐ ಎಮ್ ಅ ಬೋನ್ಸೋ ಬಾಯ್ ಅಂತೇಳಿ. ನಾನು ಇಂಥದ್ದೊಂದು ಗಣಿತ ಕೋರ್ಸಿಗೆ ಸೇರಾಕತ್ತೇನೆ ಅಂತ ಎಲ್ಲರಿಗೂ ಹೇಳ್ತೇನೆ, ಅವ್ರನ್ನೂ ಸೇರಿಸ್ತೇನೆ. ಓಕೆ ಒಳ್ಳೇದಾಯ್ತು ಹಂಗಾರೆ. ನೋಡ್ರಿ ಇವತ್ತು ನಾನು ಬಂದಿದ್ದು ಹೆಲ್ಪ್ ಆತಿಲ್ರಿ ನಿಮಗೂ. ನಿಮ್ಮ ಮಗ ಹೆಂಗೆ ಓದ್ತಾನ ಅನ್ನೋದು ಗೊತ್ತಾತು. ಅವ್ನು ಎಲ್ಲಿ ಸೇರಿಸಿದ್ರೆ ಅವ್ನು ಇನ್ನೂ ಸ್ವಲ್ಪ ಚಲೋ ಕಲಿತಾನ ಅನ್ನೋದು ಗೊತ್ತಾತು. ಹೌದಿಲ್ರಿ? ಹ್ಞೂ ರೀ ಟೀಚರ್. ಕುಂದ್ರಿ ಕಾಪಿ ಮಾಡ್ಕೊಂಬರ್ತೀನಿ. ಬ್ಯಾಡ್ರಿ ನಾನು ಬಸ್ ಮಿಸ್ ಆಕೈತಿ. ಮೊದಲೇ ಬಸ್ಸಿಗೆ ಹೋಗೋದು ಬರೋದು ಫ್ರೀ ಬಸ್ ಅಂತೇಳಿ ಮೊದಲೇ ಜಾಸ್ತಿ ಬಸ್ ಬೇರೆ ಇಲ್ಲ, ಅದಕ್ಕೆ ಮತ್ತೆ ಕಾಯ್ಬೇಕಾಗಿ ಬರ್ತೀನಿ ತಗೋರಿ. ಯಾರು ಇವ್ರು? ಬರ್ತೇನೆ ರೀ. ಹ್ಞೂ ರೀ ಮೇಡಮ್ ಹೋಗ್ರಿ. ಚಾ ಕುಡ್ದು ಹೋಗಿದ್ರೆ ಬೇಸಿತ್ತಪ್ಪ. ಇಷ್ಟೊತ್ತನ ಕುಂತೀವಿ ನಾವು. ನೋಡ್ರಿ ಈ ಹುಡುಗರು ಗದ್ದಲ್ಲಾಗ ನಿಮಗೆ ಚಾನ ಕೊಡ್ಲಿಲ್ಲ. ಇರ್ಲಿ ರೀ ಮತ್ತೆ ಬರ್ತೀನಿ. ಲೇ ರತ್ನಿ, ಬಂದವ್ರಿಗೆ ಮೊದಲ ಅತಿಥಿಗಳಿಗೆ ತಿನ್ನಾಕ ಉಣ್ಣಾಕ ಏನ್ ಬೇಕು ಏನ್ ಬೇಡ ಒಂದ್ ವಾಟೆ ನೀರರ ಕೊಡ್ಬೇಕು. ಏನ್ ಮಾತು ಹಚ್ಕೊಂಡು ನಿಂತಿರುವ ಆತಾಗ. ಇಲ್ಲಿ ಅಡ್ದಿಂದ ಹೇಳಾಕತ್ತಿದ್ರಲ್ರಿ ಅತ್ಯಾರ, ಹಂಗಾಗಿ ಇದಾತ್ರಿ. ಇರ್ಲಿ ತಗೋರಿ, ಏನಾಗದಲ್ಲ ಅವ್ರಿ, ನಾನು ಕೊಡಲ್ಲ. ಶಾಂತ ಬಂದವ್ರು ಯಾರವ್ರು? ಅಲ್ಲ ಏನು ತೊಳ್ಳಗದಾರು ನಾಯಿಬಿಡಿ ಕೋಲ್ನಂಗ. ನೋಡು ಎಷ್ಟು ಚಂದ ಡಯಟ್ ಮಾಡಿ ಸ್ಲಿಮ್ ಅದಾರ. ನೀನು ಅದಿ ಹತ್ತಿ ಚೀಲ ಮ್ಯಾಗ ಇಟ್ಟಂಗಾಗೈತಿ. ಹೌದೌದು, ನೀವು ಒಳ್ಳೆ ಕಾಲೇಜ್ ಹುಡುಗಿದ್ದಂಗ ಅದಿರಲ್ಲ. ಮತ್ತೆ ಅದಕ್ಕೆ ಮೊಮ್ಮಕ್ಕಳು ಬಂದು ಇನ್ನೇನ್ ನಮ್ದು ಸುಮ್ ಕುಂದಿರ್ತೀರಿ ಏನಂತೀರಿ? ರೀ ಆ ಶಕುಂತ್ಲಾಗ ಫೋನ್ ಹಚ್ಚಿರಿ. ಎಷ್ಟು ತತ್ತು ಹಳೆ ಮಗಳು ಕರ್ಕೊಂಡು ಬರ್ಲಿಲ್ಲ. ಹಚ್ಚೇನಿ ಬರ್ತಾರಂತ ಈಗ. ರತ್ನಿ ಕಾಲ್ ತೊಳ್ಯಾಕ ಬುಟ್ಟಿ ಹೊಸ ತಂದಿಟ್ಟಿದ್ನಲ್ಲ, ಹಳಿ ತೆಗ್ದಿಡ ಅದನ್ನ. ಚರಿಗೆ ಪೂಜೆ ಮಾಡಾಕ ಕಾಲಿಗೆ ಅದ ಇವತ್ತಿಗೆ ಎಲ್ಲ ಹೊಸ ಹೊಸ ಐಟನ್ ನೋಡು. ಒಟ್ಟ ಗುಂಡ್ಗಡಿಗೆ ತಂದಿದ್ನಲ್ಲ, ದೊಡ್ಡ ತಂದಿರ ಸಣ್ಣ ತಂದಿರಿ? ತಂದೇನ್ ತಗೋ. ಎಷ್ಟು ದೊಡ್ಡ ಕೊಟ್ರಿ ಈಗಿನವ್ರ ಹುಡುಗರು ಎದಿ ಮ್ಯಾಗ ಹಾಕೊಂಡು ಅಡ್ಡಾಡೋದು ಅಟ್ರಾಗೆ ಐತಿ. ಏನ್ ದಿನ ಒಂದ್ಕು ಪಾಪ ಪೂಜೆ ಮಾಡ್ಕೊಂತಾರ ನೋಡು. ಮಾಡ್ಕೊಲಿ ಬಿಡ್ಲಿ, ಕೊಡು ಪದ್ಧತಿ ಕೊಡುದಪ್ಪ. ದೇವ್ರ ಮುಂದಾರ ಇಡ್ತಾರ ನಿಂಗದ ಕಾಯಿನ ಇಟ್ಟು ದಿನ ಅಲ್ಲೇ ಒಂದ್ ಸ್ವಲ್ಪ ಉದಿನ ಕಡ್ಡಿ ಬೆಳಗ್ಗೆ ಒಂದ್ ಇವತ್ತಿ ಹಚ್ಚಿರಪ್ಪ ಅಂದ್ರೆ ಆತಪ್ಪ. ಗೊತ್ತಿರಂಗಿಲ್ಲ, ಹೇಳ್ಬೇಕು ನಾವು. ಆತು ಹಂಗ ಮಾಡಂಗಾರ ಹೇಳು. ಚುಮ್ಮರ್ಗಿ ಮೇಲೆ ತಂದೇನ್ ನೋಡು, 5 ಕಲ್ಪ ತಂದೇನ್ ಸಾಕಲ್ಲ. ಏನ್ ಚುಮ್ಮರಿ ಏನು ಉದ್ದಕ್ಕೆ ಸುರಿತಿರನ? ಒಂದ್ ಮುಟ್ಟಿಗೆ ತಗೊಂಡು ಸ್ವಲ್ಪ ಊಬ್ತಾರಷ್ಟೇ ಮದುಮಕ್ಕಳು ಮಕ್ಕಕ್. ಏನ ನೆನಪೇ ಇಲ್ಲ ಬಿಡ್ಲೆ ನಮ್ಮ ಮದ್ವೆ ಅಂದ್ ಏನೇನ್ ಮಾಡ್ಯಾವ ಅಂತೇಳಿ. ನಿಮ್ ಮದುವೆಗಿದ್ದ ಲಕ್ಷ್ಯ ಇಲ್ಲ ನನಗ. ಆ ಏನಿಲ್ಲ, ಹೊರಗೆ ಏನೈತಿ ಅಡಿಗೆ ಮಾಡಾಕತ್ತಾರನ ಇಲ್ಲ ನೋಡೋಗ್ರಿ. ಇದೇ ಆತ್ ಬರೀ.